ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕ. ಅನುದಾನ ನೀಡಿಲ್ಲ ಅಂತ ಶಾಸಕ ಗವಿಯಪ್ಪ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನುದಾನ ಇಲ್ಲದೆ ಅಭಿವೃದ್ಧಿ ಹೇಗೆ ಮಾಡಲಿ ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಅಂದರೆ ಇದರಲ್ಲಿ ಅನುದಾನ ಕೊಡೋದ್ರಲ್ಲೂ ಕೂಡ ತಾರತಮ್ಯ ಇದೆ ಅಂತೆ. ಬರಬೇಕಾಗಿರುವಂತಹ ಅನುದಾನ ಅಥವಾ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತೆ. ಸರ್ಕಾರದ ವಿರುದ್ಧವೇ ಇಲ್ಲಿ ಕಾಂಗ್ರೆಸ್ ಶಾಸಕ ಸಿಡಿದೆದ್ದಿದ್ದಾರೆ. ಅನುದಾನ ಕೊಡ್ತಾ ಇಲ್ಲ ಅಂಥೇಳಿ. ಅನುದಾನ ಕೊಡ್ತಿಲ್ಲ, ನಾನು ಏನು ಮಾಡಲಿ, ಜನರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಲಿ ಅಂತ ಬಿಲ್ಡಪ್ ಕೊಟ್ಟು ಏನೇನೋ ಹೇಳಿ ಜನ ನಮ್ಮನ್ನು ಆರಿಸಿ ತಂದರು. ಹಂಗೆ ಅಭಿವೃದ್ಧಿ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹಂಗೆ ಕೊಡ್ತೀವಿ ಅಂಥೇಳಿ. ಆದರೆ ಏನು ಆಗ್ತಾ ಇಲ್ಲ ಅಂಥೇಳಿ ತಮ್ಮ ಸರ್ಕಾರದ ವಿರುದ್ಧವೇ ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕ ತಿರುಗಿ ಬಿದ್ದಿರುವಂಥದ್ದು. ಇವರು ಒಬ್ಬರೇ ಅಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಇದೇ ಬೇಸರವನ್ನು ಹೊರಹಾಕ್ತಿದ್ದಾರೆ. KKRDBಯಿಂದ ವಿಜಯನಗರ ಜಿಲ್ಲೆಗೆ 348 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಿಗೆ 60 ರಿಂದ 70 ಕೋಟಿ ಅನುದಾನವನ್ನು ನೀಡಿದ್ದಾರೆ. ವಿಜಯನಗರ ಕ್ಷೇತ್ರಕ್ಕೆ ಕೇವಲ 22 ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತೆ. ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ 12 ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ. 8 ಕೋಟಿ ಅನುದಾನದಲ್ಲಿ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಲಿ ಅಂಥೇಳಿ. ಈಗ 22 ಕೋಟಿ ಈಗಾಗಲೇ ವಿಜಯನಗರ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು ಕೇವಲ 22 ಕೋಟಿ. ಅದರಲ್ಲಿ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ 12 ಕೋಟಿ ಅನುದಾನವನ್ನು ನಾನು ಕೊಟ್ಟಿದ್ದೀನಿ. ಉಳಿದಿರುವಂಥ 8 ಕೋಟಿಯಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಜನರು ನನ್ನನ್ನು ಕೇಳ್ತಿದ್ದಾರೆ, ನಾನೇನು ಮಾಡಲಿ ಅಂತ ಸರ್ಕಾರದ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಸಿಡಿದೆದ್ದಿದ್ದಾರೆ ಕೈ ಶಾಸಕ ಗವಿಯಪ್ಪ. ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರಾಗಲಿ, ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು. ಬೇಡ ನನಗೆ, ನಾನು ಇಂಟರ್ಫಿಯರ್ ಆಗಲ್ಲ ಅದನ್ನು. ಇನ್ನು ಉಳಿಕಿದ್ದು ಏನು 90 ಕೋಟಿ ಇದೆ. 90 ಕೋಟಿನಲ್ಲಿ ನಮಗೆಲ್ಲ ಒಂದು 20 ಕೋಟಿ ಕೊಟ್ಟರೆ ನನಗೊಂದು 30 ಕೋಟಿ ಸಿಕ್ಕಂಗಾಗುತ್ತೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ 70-80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕು. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಅದು ಹೇಗೆ ನಾನು ನಡೆಸ್ತೀನಿ? ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರಾಗಲಿ, ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ತಮ್ಮ ಸರ್ಕಾರದ ವಿರುದ್ಧವೇ ಶಾಸಕರು ಈ ರೀತಿಯಾಗಿ ಬೇಸರವನ್ನು ಹೊರಹಾಕ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ತಾರತಮ್ಯ ಅಂತ ಆ ಜಿಲ್ಲೆಗೆ? ಎಂ ಕುಮಾರ್, ಇದು ದುರಂತದ ಸಂಗತಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದ್ದಾಗ್ಲೂ ಕೂಡ, ಯಾವಾಗ ಆಗುತ್ತೆ ಅವತ್ತಿನಿಂದನೂ ಕೂಡ ಈ ಗ್ಯಾರಂಟಿ ಜಾರಿ ಆದ್ಮೇಲೆ ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಕೈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಕೂಡ ರಾಜ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಹೊಸಪೇಟೆ ಅಂದ್ರೆ ವಿಜಯನಗರ ನೂತನ ಜಿಲ್ಲೆಯ ಅದು ಜಿಲ್ಲಾ ಕ್ಷೇತ್ರ ಹೊಸಪೇಟೆಯಲ್ಲಿ ಈ ರೀತಿಯಾದಂತ ಕೈ ಶಾಸಕರು ಒಂದು ಸ್ಫೋಟಕ ಹೇಳಿಕೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರದ ವಿರುದ್ಧವೇ ನೇರವಾಗಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. KKRDB ಅನುದಾನ ಹಂಚಿಕೆಯಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಭಾರಿ ಅನ್ಯಾಯ ಆಗ್ತಕ್ಕಂತ ಒಂದು ಹೇಳಿಕೆಯನ್ನ ಕೂಡ ಗವಿಯಪ್ಪನವರು ಕೊಟ್ಟಿದ್ದಾರೆ. ಅನ್ಯಾಯದ ವಿರುದ್ಧವಾಗಿ ಅವರು ಮಾತನಾಡ್ತಾ ಹೇಳ್ತಾರೆ, ನಮ್ಮ ಕ್ಷೇತ್ರಕ್ಕೆ ಎಸ್ಪೆಷಲಿ ಕೇವಲ 22 ಕೋಟಿ ಮಾತ್ರ ಬಂದಿರತಕ್ಕಂಥದ್ದು. ಅದರಲ್ಲಿ 8 ಕೋಟಿ ನಮ್ಮ ಜಿಲ್ಲೆಗೆ ಬಂದಿದೆ, ಅಂದ್ರೆ ತಾಲೂಕಿಗೆ ಬಂದಿದೆ. ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಹೇಳ್ತಾರೆ. KKRDB ಇಂದ ನೂತನ ವಿಜಯನಗರ ಜಿಲ್ಲೆಗೆ ಒಟ್ಟು 348 ಕೋಟಿ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗೆ 60 ರಿಂದ 70 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಹೊಸಪೇಟೆ ಕ್ಷೇತ್ರಕ್ಕೆ ಕೇವಲ 22 ಕೋಟಿ ಕೊಟ್ಟಿದ್ದಾರೆ. ನಾನು ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರಲ್ಲಿ ಜಿಲ್ಲಾಸ್ಪತ್ರೆ ಕಟ್ಟಲಿಕ್ಕೆ 12 ಕೋಟಿ ಅನುದಾನವನ್ನ ಕೊಟ್ಟಿದ್ದೀವಿ. ಇನ್ನುಳಿದಂತ 8 ಕೋಟಿ ಅನುದಾನದಲ್ಲಿ
ಕ್ಷೇತ್ರದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ. ಇನ್ನು ಜನ ನನ್ನನ್ನು ಕೇಳ್ತಾರೆ, ಕ್ಷೇತ್ರಕ್ಕೆ ನೀವು ಏನು ಅನುದಾನ ತಂದಿದ್ದೀರಿ, ಏನು ಅಭಿವೃದ್ಧಿ ಮಾಡಿದಿದ್ರಿ ಅಂತ ಜನ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಈ ಅನುದಾನದ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥದ್ದು ಕೂಡ ಇದು ಸರಿ ಬರೋಲ್ಲ ಅನ್ನುವಂಥದ್ದು ಕೂಡ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ಪೆಷಲಿ ಗಮನಿಸಬೇಕು, ಹೇಮಕುಮಾರ್, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಮತ್ತು ಗವಿಯಪ್ಪನವ್ರು ನಡುವೆ ಒಂದಿಷ್ಟು ಕೂಡ ಒಂದು ಶೀತಲ ಸಮರ ಇದ್ದೇ ಇರುತ್ತೆ ಕ್ಷೇತ್ರದಲ್ಲಿ. ಹಾಗಾಗಿ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟು ಉಸ್ತುವಾರಿ ಸಚಿವರು ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರೇ ಇದ್ದು ನಮ್ ಕ್ಷೇತ್ರಕ್ಕೆ ಅನುದಾನ ತರುವಲ್ಲಿ ಅಂದ್ರೆ ಸಿಎಂ ಹತ್ರ ಮಾತಾಡ್ಬಿಟ್ಟು ಒಂದು ವಿಶೇಷ ಅನುದಾನವನ್ನಾದ್ರೂ ಕೊಡಿಸ್ಬೇಕಿತ್ತು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಹಾಗಾಗಿ ಈ ಸರ್ಕಾರ ರಚನೆ ಆದಾಗ್ಲಿಂದನೂ ಕೂಡ ಕೈ ಕ್ಷೇತ್ರದ ಶಾಸಕರು ಎಸ್ಪೆಷಲಿ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಕೈ ಶಾಸಕರಿದ್ದಾರೋ ಅವರು ಬಹಿರಂಗವಾಗಿನೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು. ಬೇಡ ನನಗೆ, ನಾನು ಇಂಟರ್ಫಿಯರ್ ಆಗಲ್ಲ ಅದು. ಇನ್ನು ಉಳಿಸಿದ್ದು ಏನು 90 ಕೋಟಿ ಇದೆ, 90 ಕೋಟಿನಲ್ಲಿ ನಮಗೆಲ್ಲ ಒಂದು 20 ಕೋಟಿ ಕೊಟ್ಟರೆ ನನಗೊಂದು 30 ಕೋಟಿ ಸಿಕ್ಕಂಗಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.